ಒಂದು ಕಾಲದಲ್ಲಿ ದೊಡ್ಡ ನದಿಯ ತೀರದಲ್ಲಿ ಒಂದು ಕೋತಿಹಣ್ಣುಗಳು ತುಂಬಿರುವ ಮರದ ಮೇಲೆ ವಾಸವಾಗಿತ್ತು. ಆ ಮರದಲ್ಲಿ ರುಚಿಯಾದ ಬಾಳೆಹಣ್ಣುಗಳು, ಮಾವು ಹಣ್ಣುಗಳು ಇತ್ತು. ಒಂದು ದಿನ ಒಂದು ಮೊಸಳೆ ನದಿಯಲ್ಲಿ ಈಜುತ್ತಾ ಬರ್ತಾ ಇದ್ದು ಹಸಿವಿನಿಂದ ನರಳುತ್ತಾ ಇತ್ತು. ವಾನರನು ಮೊಸಳೆಗೆ ಹಣ್ಣು ನೀಡಿದ. ಮೊಸಳೆ ಹರ್ಷದಿಂದ ಹಣ್ಣು ತಿನ್ನಿತು. ಆಗಿಂದಾಗೆ ಮೊಸಳೆ ಬರುತ್ತಿತ್ತು, ವಾನರನು ಹಣ್ಣು ಕೊಡುತ್ತಾ ಇದ್ದ. ಇಬ್ಬರೂ ಸ್ನೇಹಿತರಾದರು. ಒಂದು ದಿನ ಮೊಸಳೆ ತನ್ನ ಹೆಂಡತಿಗೆ ವಾನರನು ಕೊಟ್ಟ ಹಣ್ಣುಗಳನ್ನು ಕೊಟ್ಟಿತು. ಅವಳು ಹೇಳಿದಳು, ಇವನ ಹೃದಯ ಇಷ್ಟು ರುಚಿಯಾಗಿರುವ ಹಣ್ಣು ತಿಂದಿದ್ರೆ ಇವನ ಹೃದಯ ಎಷ್ಟೂ ರುಚಿಯಾಗಿರಬಹುದು. ಅವನ ಹೃದಯ ತಂದುಕೊಡು. ಮೊಸಳೆ ವಾನರನನ್ನು ಜಾಲದಿಂದ ನದಿಗೆ ಕರೆದುಕೊಂಡು ಹೋದರೂ ವಾನರನು ಬುದ್ಧಿಯಿಂದ ಹೇಳಿದ, ಓ, ನಾನು ನನ್ನ ಹೃದಯ ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ತಕ್ಷಣ ಮರದ ಬಳಿಗೆ ತಿರುಗೋಣ. ಮೊಸಳೆ ಮರದ ಬಳಿಗೆ ಬಂದಾಗ ವಾನರ ಮರದ ಮೇಲೆ ಹಾರಿದ. ಮೂರ್ಖನೇ, ಹೃದಯವೇನು ಬೇಗೆಯಿಂದ ತೆಗೆಯಬಹುದಾ? ನಿನ್ನ ನಂಬಿದ್ದೇನೆ, ಆದ್ರೆ ನೀನು ನನ್ನನ್ನು ಮರೆಮಾಚಿದ್ದೀಯೆ.